ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಇವತ್ತಿನ ಈ ವಿಡಿಯೋದ ಮಾಹಿತಿ ಏನಂದರೆ ಪಿ ಎಮ್ ಕುಸುಮ್ ಯೋಜನೆಯಡಿ 2026ನೇ ಸಾಲಿನಲ್ಲಿ ಸೌರ ವಿದ್ಯುತ್ ಸಂಪರ್ಕ ತಮ್ಮ ಬೋರ್ವೆಲ್ಗೆ ಸೌರ ವಿದ್ಯುತ್ ಸಂಪರ್ಕಕ್ಕೆ ಯಾರೆಲ್ಲ ಅರ್ಜಿ ಹಾಕಿದರೆ ಅಂಥ ರೈತರುಗಳು ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ತುಂಬ ಜನ ರೈತರುಗಳಿಗೆ ಈ ಒಂದು ಕನೆಕ್ಷನ್ನು ಅಮೌಂಟ್ ಕಟ್ಟಿದರೂ ಕೂಡ ಇನ್ನೂ ಕೂಡ ಇನ್ಸ್ಟಾಲೇಷನ್ ಆಗಿಲ್ಲ. ಯಾವ ಕಾರಣಕ್ಕೋಸ್ಕರ ಇನ್ಸ್ಟಾಲೇಷನ್ ಆಗಿಲ್ಲ, ಮುಂದೆ ಯಾವಾಗ ಇನ್ಸ್ಟಾಲೇಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದರಿಂದ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಸಾಧ್ಯವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ ಬನ್ನಿ ವೀಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ 2026ನೇ ಸಾಲಿನಲ್ಲಿ ಈ ಒಂದು ಪಿ ಎಮ್ ಕುಸುಮ್ ಯೋಜನೆಯಡಿ ಸುಮಾರು 80% ಸಬ್ಸಿಡಿಯೊಂದಿಗೆ ಈ ಒಂದು ಯೋಜನೆಗೆ ಅರ್ಜಿನ ಕರೆದಿದ್ರು. ತುಂಬ ಒಂದು ರೈತರು ಈ ಒಂದು ಸದುಪಯೋಗನ ಪಡ್ಕೊಂಡಿದ್ರು. ಅರ್ಜಿ ಹಾಕಿ ರೈತನ ಸೇರಿ ಏನು ಬರುತ್ತೆ ಅಮೌಂಟು ಅದನ್ನೆಲ್ಲ ಕಟ್ಟಿದ್ದಾರೆ. ಆದರೆ ಈ ಒಂದು ಕನೆಕ್ಷನ್ನು ಇನ್ನೂ ಕೂಡ ಏಪ್ರಿಲ್ ಅಂತ್ಯ ಆದರೂ ಕೂಡ ರೈತನಿಗೆ ತಲುಪಿಲ್ಲ. ಅಂದರೆ 26ನೇ ಸಾಲಿನ ಆಲ್ರೆಡಿ ಬೆಳೆಯನ್ನು ಹಾಕ್ತಾಯಿದ್ದಾರೆ. ಬೇಸಿಗೆ ಬೆಳೆ ಹಾಕ್ತಕ್ಕಂಥ ರೈತರುಗಳಿಗೆ ಇದರಿಂದ ತೊಂದರೆ ಆಗಿದೆ ಸ್ನೇಹಿತರೆ. ಈ ರೀತಿ ಸ್ಟ್ರಕ್ಚರ್ ಮಾಡಿದ್ದಾರೆ. ಹಾಗೆಯೇ ತುಂಬ ಜನರಿಗೆ ಪ್ಯಾನಲ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಆದರೆ ಕನೆಕ್ಷನ್ ಕೂಡ ಆಗಿಲ್ಲ. ಯಾವ ಕಾರಣಕ್ಕೋಸ್ಕರ ಆಗಿಲ್ಲ ಅಂತ ಕಂಪ್ನಿಯವ್ರು ಕೇಳಿದ್ರೆ ಇಲ್ಲಿ ಸುಮಾರು 13 ಜನ ವೆಂಡರ್ಗಳು ಬರ್ತಾರೆ. ಅಂದರೆ ಈ ಒಂದು ಸೌರ ವಿದ್ಯುತ್ ಸಂಪರ್ಕನ ಕಲ್ಪಿಸಲಿಕ್ಕೋಸ್ಕರ 13 ಕಂಪ್ನಿಗಳ ಜೊತೆ ಈ ಒಂದು ಸರ್ಕಾರ ಆಲ್ರೆಡಿ ಅಗ್ರಿಮೆಂಟ್ ಮಾಡ್ಕೊಂಡಿರುತ್ತೆ. ಅವ್ರನ್ನ ನಾವು ವೆಂಡರ್ ಅಂತ ಕರಿತೀವಿ. ಅದರಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾದಾಗ ಯಾವ ವೆಂಡರ್ನ ಸೆಲೆಕ್ಟ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿರ್ತೀರಿ ಆ ಒಂದು ವೆಂಡರ್ ಬಂದು ಈ ಒಂದು ಇನ್ಸ್ಟಾಲೇಷನ್ನ ಮಾಡಬೇಕಾಗ್ತದೆ. ಸ್ನೇಹಿತರೆ ಸಾಮಾನ್ಯವಾಗಿ 13 ಜನ ವೆಂಡರ್ಗಳಲ್ಲೂ ಕೂಡ 13 ಜನರಲ್ಲೂ ಕೂಡ ಇನ್ಸ್ಟಾಲೇಷನ್ ಮಾಡಲಿಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ. ಇಲ್ಲಿ ಮೆಟೀರಿಯಲ್ಸ್ ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ತುಂಬ ರೈತರುಗಳಿಗೆ ಸಮಸ್ಯೆ ಆಗಿದೆ ಅಂತ ಹೇಳ್ಬೋದು. ರೈತರು ಇವಾಗ ಅಡ್ಕತ್ರೆಯಲ್ಲಿ ಸಿಕ್ಕಿದ್ದಾರೆ ಅಂತ ಹೇಳ್ಬೋದು. ಏನಕ್ಕೆಂದರೆ KB ಮುಖಾಂತರ ಕನೆಕ್ಷನ್ ತೊಗೊಳ್ಳಿಕ್ಕೂ ಆಗ್ತಾಯಿಲ್ಲ, ಇಲ್ಲ ಸೌರ ವಿದ್ಯುತ್ ಸಂಪರ್ಕನ ಕಲ್ಪಿಸ್ಕೊಳ್ಳೋಕ್ಕೂ ಕೂಡ ಆಗ್ತಾಯಿಲ್ಲ. ಇದರಿಂದ ರೈತನಿಗೆ 2026ನೇ ಸಾಲಿನಲ್ಲಿ ಸೌರ ವಿದ್ಯುತ್ ಸಂಪರ್ಕದಿಂದಾಗಿ ಈ ಎರಡು ಸಮಸ್ಯೆಗಳು ತಲೆದೂರಿದೆ ಅಂತ ಹೇಳ್ಬೋದು. ಈ ರೀತಿ ಸ್ಟ್ರಕ್ಚರ್ ಆದ ನಂತರ ಪ್ಯಾನಲ್ನ ಫಿಕ್ಸ್ ಮಾಡಿದ್ದಾರೆ. ಆದರೆ ಅಲ್ಲಿ ಸ್ಟಾರ್ಟರ್ ಬಾಕ್ಸ್ ಆಗಿರ್ಬೋದು, ಮೋಟರ್ ಆಗಿರ್ಬೋದು, ಇನ್ನೂ ಕೂಡ ಅದಕ್ಕೆ ಆ ಪಂಪ್ ಸೆಟ್ಗೆ ಅಪ್ಲೈ ಮಾಡಲಿಲ್ಲ, ಅಂದರೆ ಕನೆಕ್ಷನ್ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಸ್ನೇಹಿತರೆ ನಾನು ಅಧಿಕೃತವಾಗಿ ಒಬ್ಬ ವೆಂಡರ್ನ ಗೋಡನ್ನು ನಾನು ಸಂಪರ್ಕ ಮಾಡಿ ನೋಡಿದಾಗ ಮೆಟೀರಿಯಲ್ ಸ್ಟಾಕು ತುಂಬ ಕಡಿಮೆನೇ ಇತ್ತು ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಕೇವಲ ಇಲ್ಲಿರ್ತಕ್ಕಂಥ ಗೋಡನಲ್ಲಿ ಸ್ಟಾಕ್ ಇರ್ತಕ್ಕಂಥದ್ದು ಕೇವಲ 2 ಡೇಸ್ ಒಳಗೆ ಕ್ಲಿಯರ್ ಆಗುತ್ತೆ ಅಂತ ಅಲ್ಲಿನ ಸಿಬ್ಬಂದಿಗಳು ನಮಗೆ ತಿಳಿಸಿದ್ರು. ಅಂದರೆ ಸರ್ಕಾರ ಏನೋ ಟೆಂಡರ್ ಕರೀತು, ಅದೇ ರೀತಿ ರೈತರು ಕೂಡ ಅಪ್ಲಿಕೇಶನ್ ಹಾಕಿದ್ರು. ಬಟ್ ಅವರು ಸರ್ಕಾರ ಅಂದ್ಕೊಂಡಿಕ್ಕಿಂತ ಹೆಚ್ಚಿನ ಭಾಗ ಅಂದರೆ ಸಬ್ಸಿಡಿ 80% ಯಾವಾಗ ಬಿಟ್ಟರು ಅದರಿಂದ ರೈತರು ಈ ಒಂದು ಸ್ಕೀಮ್ಗೆ ಅರ್ಜಿನ ತುಂಬ ಜನರುಗಳು ಹಾಕಿದ್ದಾರೆ. ಅದರಿಂದ ಮೆಟೀರಿಯಲ್ ಸಪ್ಲೈ ಆಗ್ತಾಯಿಲ್ಲ, ಅದರಿಂದ ಡಿಲೇ ಆಗ್ತಾಯಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ 50% ಬೋರ್ಗಳಿಗೆ ಕನೆಕ್ಷನ್ ಆಗಿಲ್ಲ. ಆ ರೈತರುಗಳು ಇನ್ನೂ ಕೂಡ ಕಾಯ್ತಾ ಇದ್ದಾರೆ. ಅಂದರೆ ಯಾವುದೇ ತರಹದ ಬೆಳೆ ಮಾಡಲಿಕ್ಕೂ ಆಗ್ತಾಯಿಲ್ಲ, ಇಲ್ಲ ಮಳೆಗಾಲನೂ ಕೂಡ ಸ್ಟಾರ್ಟ್ ಆಗ್ತಾಯಿದೆ. ಆದರೆ ಬೇಸಿಗೆ ಬೆಳೆ ಬೆಳೀತಕ್ಕಂಥ ರೈತರುಗಳಿಗೆ ಇದರಿಂದ ತುಂಬಾ ತೊಂದರೆ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಜೊತೆಗೆ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಈ ಎಲ್ಲ ತರಹದ ಏನು ಕಾಣ್ತಾ ಇದೆ ಮೆಟೀರಿಯಲ್ಲು, ಇದು ಪರ್ಟಿಕ್ಯುಲರಾಗಿ ಒಂದು ಕಂಪ್ನಿಯಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಆಗ್ತಕ್ಕಂಥದ್ದಲ್ಲ. ಎಲ್ಲ ಕಂಪ್ನಿಗಳಿಂದ ಒಗ್ಗೂಡಿಸಿ ಒಬ್ಬ ವೆಂಡರ್ ಹತ್ರ ಬರಬೇಕಾಗ್ತದೆ. ಅದರಲ್ಲಿ ಒಂದು ಮೆಟೀರಿಯಲ್ ಕೂಡ ಸಿಗಲಿಲ್ಲ ಅಂತ ಅಂದರೂ ಕೂಡ ಆ ಒಂದು ಕೆಲಸ ಕಂಪ್ಲೀಟ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರಿಂದಾಗಿ ರೈತನಿಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳ್ಬೋದು. ಹಾಗೆಯೇ ಈ ಒಂದು ಕೆಲಸ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂದರೆ ಇನ್ನೂ 1 ತಿಂಗಳು ಡಿಲೇ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇವಾಗ ತಕ್ಷಣ ಮೆಟೀರಿಯಲ್ ರೆಡಿ ಆದ ತಕ್ಷಣವೇ ಕೂಡ ಅವರು ಕೂಡ ಸೆಂಡ್ ಮಾಡ್ತಾ ಇದ್ದಾರೆ. ನಾವು ಎಷ್ಟು ಸೆಂಡ್ ಆಗ್ತಾಯಿದೆಯೋ ಅಷ್ಟನ್ನು ಕೂಡ ಇನ್ಸ್ಟಾಲೇಷನ್ ಮಾಡಿ ಸೀನಿಯರಿಟಿ ಪ್ರಕಾರ ನಾವು ಆಲ್ರೆಡಿ ಇನ್ಸ್ಟಾಲ್ ಮಾಡಿಕೊಡ್ತಾ ಇದ್ದೀವಿ. ಸಾಧ್ಯವಾದಷ್ಟು ನಾವು ನಮ್ಮ ಕಡೆಯಿಂದಲೂ ಕೂಡ ಪ್ರಯತ್ನ ಆಗ್ತಾಯಿದೆ ಅಂತೇಳಿ ಪರ್ಟಿಕ್ಯುಲರಾಗಿ ಒಬ್ಬ ವೆಂಡರ್ನ ತಿಳಿಸಿದಾಗ ಆ ವೆಂಡರು ನಮಗೆ ಮಾಹಿತಿನ ಕೊಟ್ಟರು. ಸ್ನೇಹಿತರೆ ಈ ರೀತಿಯಾಗಿ 2026ನೇ ಸಾಲಿನಲ್ಲಿ ಈ ಒಂದು ಸೌರ ವಿದ್ಯುತ್ ಸಂಪರ್ಕನ ಪಡೆಯಲಿಕ್ಕೆ ಇಷ್ಟು ಡಿಲೇ ಆಗ್ತಾಯಿದೆ ಸ್ನೇಹಿತರೆ. ಇವೆಲ್ಲ ಕಾರಣಗಳಿಂದಾಗಿ ರೈತನಿಗೆ ಇನ್ಸ್ಟಾಲೇಷನ್ ಆಗ್ತದೆ ತುಂಬ ಡಿಲೇ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ನೀವೇನಾದರೂ ಇನ್ನೂ ಕೂಡ ನಿಮ್ಗೇನಾದ್ರು ಕನೆಕ್ಷನ್ ಆಗಿಲ್ಲ ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವು ಯಾವ ಕಂಪ್ನಿ ವೆಂಡರು ಮತ್ತು ಹಾಗೆಯೇ ಕನೆಕ್ಷನ್ ಆಗಿದ್ದರೂ ಕೂಡ ಅಂಥವರು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮ್ಮದು ಕನೆಕ್ಷನ್ ಆಗಿದೆ ಅಂತ. ಇದರಿಂದ ತುಂಬ ರೈತರುಗಳಿಗೆ ಹೆಲ್ಪ್ ಕೂಡ ಆಗುತ್ತೆ. ಹಾಗೆಯೇ ಸ್ನೇಹಿತರೆ ಫೋನ್ ಮಾಡಿದ್ರು ಕೂಡ ವೆಂಡರ್ಗಳು ರಿಸೀವ್ ಮಾಡ್ತಾಯಿಲ್ಲ ಅಂತ ಕಂಪ್ಲೇಂಟ್ ಕೂಡ ಕಸ್ಟಮರ್ಗಳು ಮಾಡ್ತಾಯಿದ್ದಾರೆ. ಅಂದರೆ ರೈತರುಗಳು ಮಾಡ್ತಾಯಿದ್ದಾರೆ. ಏನಕ್ಕೆ ಅಲ್ಲಿ ಮೆಟೀರಿಯಲ್ ಇಲ್ಲ ಅಂದಮೇಲೆ ಅವ್ರಿಗೆ ಉತ್ತರ ಕೊಡಲಿಕ್ಕೆ ಆಗಲ್ಲ ಅಂತೇಳಿ ಅವರು ಫೋನ್ನ ಪಿಕ್ ಮಾಡ್ತಾಯಿಲ್ಲ. ನಾನು ಕೂಡ ಟ್ರೈ ಮಾಡಿದ್ದೆ. ಹಾಗೆಯೇ ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳು, ಕೇವಲ 1 ತಿಂಗಳೊಳಗೆ ನಿಮ್ಮ ಕೆಲಸ ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ತನಕ ಕೂಡ ತಾಳ್ಮೆಯಿಂದ ಕಾದಿದ್ದೀರಿ. ಇನ್ನು ಸ್ವಲ್ಪ ದಿನ ತಾಳ್ಮೆಯಿಂದ ಕಾಯಿರಿ. ಏಕೆಂದರೆ ಈ ಒಂದು ಸ್ಕೀಮ್ನಲ್ಲಿ ಅತಿ ಹೆಚ್ಚು ಸಬ್ಸಿಡಿ ಇದ್ದ ಕಾರಣ ಅತಿ ಹೆಚ್ಚು ಜನರು, ಅಂದರೆ 100 ಒಂದು ಪಂಪ್ ಸೆಟ್ಗೆ ಇವ್ರ ಹತ್ರ ಮೆಟೀರಿಯಲ್ಸ್ ಇತ್ತು ಅಂದರೆ ಇಲ್ಲಿ ಅಪ್ಲಿಕೇಶನ್ ಹಾಕಿರೋರು ಸುಮಾರು 500 ಜನ ಅಷ್ಟು ಅಪ್ಲಿಕೇಶನ್ ಹಾಕಿದ್ದಾರೆ. ಅದರಿಂದ ಸುಮಾರು 400 ಸಾಲ್ಟೇಜ್ ಆಗಿದೆ. ಆ 400 ಮ್ಯಾನುಫ್ಯಾಕ್ಚರ್ ಮಾಡಿ ಮತ್ತೆ ಕೂಡ ಅಪ್ಲೈ ಮಾಡಬೇಕಾಗ್ತದೆ. ಹಾಗೆಯೇ ಸರ್ಕಾರ ಮುಂದೆ ಈ ಒಂದು ಸ್ಕೀಮ್ನ 50% ಸಬ್ಸಿಡಿಗೆ ಇಳಿಸ್ತಾ ಇದೆ. ಏನಕ್ಕೆಂದರೆ ಪೂರೈಕೆ ಮಾಡಲು ಸಾಧ್ಯವಾಗ್ತಾಯಿಲ್ಲ. ಅದರಿಂದ
ಈ ಒಂದು ಸಬ್ಸಿಡಿನ 50% ಅಷ್ಟು 80ರಿಂದ ಇಳಿಕೆ ಮಾಡ್ತಾ ಇದೆ ಅಂತ ಕೂಡ ಕೇಳಿ ಬರ್ತಾ ಇದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.